ಅರ್ಜುನ್ ಸರ್. ರತ್ನಮ್ಮ ಅವರೇ, ಮಂಜಮ್ಮ ಅವರೇ, ಹೇಗಿದ್ದೀರಾ? ಥ್ಯಾಂಕ್ ಯು ಸರ್. ನಮ್ಮ ಮನೆಗೆ ರೇಷನ್ ಎಲ್ಲ ನೀನೇನೇವ ಥ್ಯಾಂಕ್ಸ್ ಅಂತಿದ್ದೆ. ಏನು ಮಾಡಿಲ್ಲ. ಏನು ಗೊತ್ತಾ, ನನಗೊಂದು ಪ್ರಶ್ನೆ ಇದೆ. ನಾನು ಅವತ್ತು ನೀವು ಹಾಡಿದ್ಮೇಲೆ ಒಂದು ಮಾತು ಹೇಳಿದ್ರಿ ನೀವಿಬ್ಬರು. ಅದೇನಕ್ಕೆ ದೇವರು ನಮ್ಗೆ ಇಷ್ಟು ಶಿಕ್ಷೆ ಕೊಟ್ಟ, ದೇವ್ರು ಇದಾನೋ ಇಲ್ವೋ ಗೊತ್ತಿಲ್ಲ, ಈ ಥರ ಯಾಕೆ ಮಾಡ್ದ ಅಂತ ನಮ್ಗೆ ಅನಿಸುತ್ತೆ ಸರ್ ಅಂತ ಹೇಳಿದ್ರಿ. ದೇವರು ದೈವಶಕ್ತಿ ಒಂದ್ಸತಿ ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಎಲ್ಲರೂ ತೊಗೊಂಡೋಗಿ ಅವ್ರ ಮನೆಗೆ ಕೊಡ್ಬೇಕು, ಹಂಗೆ ಮಾಡ್ಬಿಡ್ತಾನೆ. ಹುಡ್ಕೊಂಡೋಗೋದು ಬೇಡ, ಏನು ಹುಡ್ಕೊಂಡೋಗೋದ, ಎಲ್ಲ ಮನೆಗೆ ಹುಡ್ಕೊಂಬಂದ್ಬಿಡುತ್ತೆ. ಇದಿಷ್ಟೂ ನೀನು ಆ ತಾಯಿ ಮಾರಮ್ಮನ ದೇವಸ್ಥಾನದ ಎದುರುಗಡೆ ಹಾಡ್ತಾ ಇದ್ದಿದ್ದು. ಆ ಮಾರಮ್ಮನಿಗೆ ದಿನ ನೀನು ಲಾಲಿ ಹಾಡ್ದಂಗೆ ಕೇಳಿದೆ. ಯಾವಾಗಲೂ ನಮ್ಮ ಮಕ್ಕಳು ಹಾಡ್ತಾ ಇದ್ದಾರೆ, ಇವತ್ತು ಹಾಡ್ತಿದಾರ ಅಂತ. ಅದು ಆಶೀರ್ವಾದ ಕಂಪ್ಲೀಟಾಗಿ ನಿನ್ನ ಮೇಲಿದೆ ತಾಯಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ ತಾಯಿ, ಖುಷಿಯಾಗಿರಿ. ನಾನು ಏನು ಹೇಳ್ತೀನಿ ಅಂದರೆ, ಹೊಟ್ಟೆ ತುಂಬ ಊಟ ಮಾಡಿ, ಚೆನ್ನಾಗಿ ಸಂಗೀತ ಅಭ್ಯಾಸ ಮಾಡಿ, ಚೆನ್ನಾಗಿ ಹಾಡ್ತಾ ಇರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಆಮೇಲೆ ನಗ್ನಗ್ತಾ ಇರಿ. ಹೌದೌದು. ತಮ್ಮ ಆರಾಧ್ಯ ದೈವ ಗವಾಯಿಗಳ ಸುಂದರ ಗೀತೆಯನ್ನ ಭಕ್ತಿ ಪೂರ್ವಕವಾಗಿ ವೇದಿಕೆ ಮೇಲೆ ಪ್ರಸ್ತುತಪಡಿಸೋದಕ್ಕೆ ಈಗ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸರ್ವಜ್ಞ. ಆರಾಮಿದ್ದೀರಾ? ಎಷ್ಟು ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇದಾರೆ ಇವತ್ತು ಅವ್ರು. ನೋಡಿ ಸರ್, ಯಟ್ ಅಗೈನ್ ಥ್ಯಾಂಕ್ಸ್ ಟು VP ಸರ್. ಪುಟ್ಟರಾಜ್ ಗವಾಯಿಗಳ ಆಶೀರ್ವಾದ ಜೊತೆ ವೇದಿಕೆ ಮೇಲೆ ಮೊದಲ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದಿರಾ. ಹೇಗೆ ಅನ್ಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ ಮೇಡಮ್. ಇಲ್ಲಿವರೆಗೂ ಬಂದು ಅಜ್ಜಾರ್ ಹಾಡು ಹಾಡಿದ್ದೆ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಗಕತ್ತೈತ್ರಿ ಮೇಡಮ್. ಅಲ್ವಾ? ಯಾಕಂದ್ರೆ ಪರಮಾತ್ಮನಿಗೆ ಬೇಡವಾದ ಮಕ್ಕಳನ್ನ ತಾಯಿ ಹೊಟ್ಟೆ ಒಳಗೆ ಹುಟ್ಟಿಸ್ತಾನ್ರಿ ಮೇಡಮ್. ಕಣ್ಣಿಲ್ದವರು, ಕಾಲಿಲ್ದವರು, ನಮ್ಮಂತ ಅಂಧನಾಥರು ತಾಯಿಗೆ ಬೇಡವಾಗೋರು ನಾವು. ಆ ತಾಯಿನೇ ಪರಮಾತ್ಮನಿಗೆ ಶಾಪ ಹಾಕ್ತಾಳೆ. ಎಂಥ ಮಕ್ಕಳನ್ನ ಕೊಟ್ಬಿಟ್ಟೆ ನನಗೆ ಅಂತಂತೇಳಿ ಪರಮಾತ್ಮನಿಗೆ ಶಾಪ ಹಾಕಿದಾಗ ಆ ಪರಮಾತ್ಮ ಹೇಳ್ತಾನೆ, ಈ ಭೂಲೋಕದಲ್ಲಿ ಇನ್ನೊಬ್ಬರು ಇದ್ದಾರೆ, ಅದು ಪಂಚಾಕ್ಷರಜ್ಜ ಪುಟ್ಟಯ್ಯಜ್ಜ. ಅವರು ನೀನು ಮಾಡೋಕ್ಕಾಗದೇ ಇರೋ ಕೆಲಸನ ಅವ್ರು ಮಾಡ್ತಾರೆ. ಪಂಚಾಕ್ಷರಜ್ಜ ಪುಟ್ಟಯ್ಯಜ್ಜ ಹೆತ್ತ ತಾಯಿಗೆ ಬೇಡವಾದ ಮಕ್ಕಳನ್ನ ತನ್ನ ಜೋಳ್ಗಿಗೆ ಹಾಕೊಳ್ರಿ ಅಂತಂತೇಳಿ ಅವರು ಊರು ಅಡ್ಡಾಡಿ ತನ್ನ ಜೋಳ್ಗಿಯೊಳಗೆ ಅಂಧನಾಥ್ ಮಕ್ಕಳನ್ನ ಅವ್ರು ಹಾಕ್ಕೊಂತಾರೆ. ಅಂಥ ಶಕ್ತಿ ಇರೋದು ಅದು ಪಂಚಾಕ್ಷರಜ್ಜ ಅವರಿಗೆ, ಪುಟ್ಟಯ್ಯಜ್ಜ ಅವರಿಗೆ. ಸೊ ಈ ಮಕ್ಕಳನ್ನ ಹೋಗಿ ಅಲ್ಲೇ ಬಿಡ್ರಿ ಅಂತ ಎಲ್ಲ ತಾಯಿಯರಿಗೆ ಅವ್ರು ಹೇಳಿದಾಗ ನಾವು ಆ ಆಶ್ರಮಕ್ಕೆ ಸೇರ್ತೀವಿ. ಆ ಆಶ್ರಮದಲ್ಲಿ ನಮಗೆ ಸಾಧ್ಯವಾದಷ್ಟು ಸೇವಾ ಮಾಡ್ತೀವಿ. ಸೇವಾ ಮಾಡಿ ಆ ಸೇವಾದ ಪ್ರತಿಫಲನೇ ಇಲ್ಲಿವರೆಗೂ ನಾನು ಬಂದು ನಿಂತು ಹಾಡ್ತಾ ಇದ್ದೀನಿ. ನನಗೆ ಬಹಳ ಖುಷಿ ಆಗ್ತಿದೆ ಮೇಡಮ್. ಸರ್ವಜ್ಞ ಅವರೇ, ಅವರ ಭಾವಚಿತ್ರ ಅದೇನು ಡಾಲರ್ ಇದೆ ಅದನ್ನ ನೀವು ಕೊರಳಿಗೆ ಹಾಕೊಂಡಿದ್ದೀರಾ. ನನ್ನ ಜೀವ ಇರೋವರೆಗೂ ನನ್ನ ಕೊಳ್ಳಲ್ಲಿ ಅಜ್ಜೋರ್ ಲಾಕ್ ಇರ್ತಲ್ಲ. ಅದಷ್ಟೇ ಅಲ್ಲ, ಅವ್ರು ನಿಮ್ ಕಂಠದಲ್ಲೇ ಕುತ್ಕೊಂಡು ಹಾಡ್ತಾ ಇದಾರೆ ಸರ್ವಜ್ಞ ಅವರೇ. ಇವತ್ತು ಹಾಡಿದ್ರು ಅವ್ರು ನಿಮ್ ಜೊತೆ ಇಲ್ಲಿ. ನಿಜಕ್ಕೂ ಧನ್ಯವಾದಗಳು. VP ಸರ್, ನಿಮ್ಮಿಂದಾನೇ ಶುರು ಮಾಡೋಣ ಸರ್. ಸರ್ವಜ್ಞನ ಈಗ ಅವನು ನುಡಿದಂತಹ ಮಾತುಗಳು ಇದೆಲ್ಲ ಕೇಳಿದಾಗ ಒಬ್ಬ ಸರ್ವಜ್ಞನೇ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಅಂತ ನನಗನ್ನಿಸ್ತು. ಯಾಕೆಂದ್ರೆ ಜೀವನದ ಒಂದು ವಿಸ್ತಾರವಾದ ಚಿತ್ರ ಅವನು ನೋಡ್ತಾನೋ ಅವನಿಗೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಯಾವುದೇ ನೋವು ಸಿಗಲ್ಲ. ಯಾಕಂದ್ರೆ ಅವನು ನೋಡೋದೇ ವಿಸ್ತಾರವಾದಂತಹ ಒಂದು ಕ್ಯಾನ್ವಾಸ್. ಆ ಶಕ್ತಿ ನಿಮ್ಮಲ್ಲಿದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು. ಅರ್ಜುನ್ ಸರ್, ಸರ್ವಜ್ಞವ್ರೆ, ಯಾವುದೇ ಮನುಷ್ಯನಿಗೂ ನಿನ್ನ ಕೈಯಲ್ಲಿ ಆಗಲ್ಲ ಅಂತಂದ್ರೆ ಅವನಿಗೆ ಛಲ ಹುಟ್ಟುತ್ತೆ. ಬಟ್ ಯಾರಿಗಾದ್ರೂ ಸ್ವಲ್ಪ ನಿನ್ನ ಕೈಯಲ್ಲಿ ಆಗುತ್ತೆ, ನೀನು ಮಾಡ್ಬೋದು ಅಂದ್ರೆ ಅವನ ಆತ್ಮಕ್ಕೆ ಒಂದು ಬಲ ಹುಟ್ಟುತ್ತೆ. ಆ ಬಲನೇ ಇವತ್ತು ನಿಮ್ಮನ್ನ ಈ ಥರ ಆಡಿಸಿದ್ರು. ಬಹಳ ಚೆನ್ನಾಗಿ ಕೆಲವು ಜಾಗಗಳಂತೂ ಅದ್ಭುತವಾಗಿ ಆಡಿದ್ರಿ. ಒಳ್ಳೇದಾಗಲಿ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸಂಗೀತಕ್ಕೆ. ದೇವ್ರು ಯಾವಾಗಲೂ ನಿಮ್ಮ ಜೊತೆಲಿರಲಿ. ಧನ್ಯವಾದ. ಸರ್ವಜ್ಞ ಅವರೇ, ಇವತ್ತು ಈಗ ಏನ್ ನೀವು ಹಾಡಿದ್ರಲ್ಲ, ಈ ಹಾಡನ್ನ ನೀವು ಅಂದ್ರೆ ಆ ಹಾಡಿನ ಬಗ್ಗೆ ಹೇಳಿ. ಎಲ್ಲಿ ಕಲ್ತಿದ್ದು, ಎಲ್ಲಿ ಹಾಡ್ತೀರಿ ಈ ಹಾಡನ್ನೆಲ್ಲ ನೀವು? ನಾನು ಬಂದಾಗ ಅಜ್ಜವ್ರು ಇದ್ದಾರೆ ಮೇಡಮ್. ನಾನು ಸ್ಟಾರ್ಟಿಂಗ್ ಬರೇ ಭಿಕ್ಷೆ ಕಡ್ಡಾಡ್ತಿದ್ದಾರೆ ಮೇಡಮ್. ಭಿಕ್ಷೆ ಅಂದ್ರೆ ದಾಸೋಹ ಭಿಕ್ಷೆ ರೀ ಮೇಡಮ್. ಹಳ್ಳಿಗೆ ಹೋಗ್ತೀವ್ರಿ ಮೇಡಮ್ ಜಾಸ್ತಿ. ಅಲ್ಲೆಲ್ಲ ಸಾಯಂಕಾಲ ಸಂಗೀತ ಮಾಡ್ತೀವ್ರಿ. ಆ ಭಿಕ್ಷದಲ್ಲಿ ಇದೇ ಹಾಡನ್ನ ನಾನು ಜಾಸ್ತಿ ಹಾಡ್ತಿದ್ದೆ. ನಾನೇ ಹೋಗಿರಿ ಹಿಂಗಿಂಗ್ರಿ ಪುಟ್ಟಯ್ಯಜ್ಜವ್ರ ಮಟ್ಟಕ್ಕೆ ದಾಸೋಕ್ರಿ, ದಿನನಿತ್ಯ ದಾಸೋಕ್ ನೀವು ನಿಮ್ ಕೈಲಿ ಆದಷ್ಟು ದಾನ ಮಾಡ್ರಿ ಅಂದ್ರೆ ಯಾರು ಸಾಲಿ ಕಲೀಲಾರ್ದರು ಅಲ್ಲಿ ಸಾಮಾನ್ಯ ಜನರ ಕಣದಲ್ಲಿ ಇರ್ತಾರೆ, ಏನು ವಿಚಾರ ಮಾಡೋದಿಲ್ಲ. ಪುಟ್ಟಯ್ಯಜ್ಜವ್ರ ಮಟ್ಟಕ್ಕಂದ್ರೆ ಸಾವಿರಾರು ಜನ ಕಣ್ಣಿಲ್ದವ್ರು ಇರ್ತಾರೆ, ಅಂಧನಾರ್ಥರು ಇರ್ತಾರೆ ಅಂತ ಹೇಳಿ ಚೀಲಗಟ್ಲೆ ಗಾಡಿಗೆ ಹಾಕ್ತಾರೆ. ಚೀಲಗಟ್ಲೆ ಗಾಡಿಲಿ ಹಾಕಿದ್ದನ್ನ ಅದನ್ನೇ ನಾವು ಮಠಕ್ಕೆ ತಂದು ಅದನ್ನೇ ವರ್ಷಗಟ್ಲೆ ನಮ್ಮ ದಾಸೋ ಅಡ್ಗಿಗೆಲ್ಲ ಇದು ಮಾಡ್ಕೊಂತೀವ್ರಿ ಮೇಡಮ್. ನಾನು ಅಲ್ಲಿ ಅಭ್ಯಾಸ ಮಾಡೋದು 1-2 ತಾಸು ಅಷ್ಟೇ ರೀ. ಅದ್ರ ಉಳ್ಕಿದ್ ಎಲ್ಲ ಸಮಯದೊಳು ಅಲ್ಲಿ ನಾನು ಸೇವೆ ಮಾಡಕ್ ಇಷ್ಟಪಡ್ತೀನಿ ರೀ. ಅದರಲ್ಲಿರೋ ಸುಖ ನನಗೆ ಬೇರೆ ಇನ್ನೊಂದ್ರೊಳಗೆ ಯಾವ್ದ್ರೊಳಗೆ ಈ ಜೀವ ಇರೋರ್ಗು ಆ ಮಟ್ಟಕ್ಕೆ ಸೇವೆ ಮಾಡ್ತೀನಿ ರೀ. ನೀವ್ ಹೇಳಿದ್ರಿ ನೀವು ಬಹಳ ಸಣ್ಣವರಿದ್ರಿ ಅವ್ರನ್ನ ನೋಡಿದಾಗ, ಅಜ್ಜಯ್ ಅವ್ರನ್ನ ನೀವು ನೋಡಿದ್ದಂತ. ನಾನು ಬಹಳ ಚಿಕ್ಕವನು. ನೆನಪಿದ್ಯಾ ನಿಮ್ಗೆ ಅದು? ಅವ್ರನ್ನ ನೋಡಿದ್ ಮೊದಲನೇ ದಿವಸ ಅವ್ರೇನಾದ್ರು ಹೇಳಿದ್ದು? ನಮ್ಮಪ್ಪ ನಾವು ಇಬ್ರು ನನಗೆ ಸಂಗೀತ ಹಚ್ಬೇಕಂತ ಹೇಳಿ ನಮ್ಮ ಅಪ್ಪಾಜಿ ಅವ್ರು ಅಲ್ಲಿದ್ದ ಬಂದ್ರಿ ಮೇಡಮ್. ಅಲ್ಲಿ ಬಂದಾಗ ನಮ್ಮ ಅಪ್ಪಾಜಿ ಅವ್ರಿ
ನನಗೆ ಹಾರ್ಮೋನಿಯಂ ಕೊಡ್ಸಕ್ಕೆ ನನ್ನ ಹತ್ರ ಅವ್ರ ಹತ್ರ ದುಡ್ಡು ಇರಲಿಲ್ಲ ರೀ ಮೇಡಮ್. ಅವ್ರ ಹತ್ರ ಹಾರ್ಮೋನಿಯಂ ಕೊಡ್ಸೋಕೆ ದುಡ್ಡು ಇರಲಾರ್ದಾಗ ರೀ ಮೇಡಮ್, ಗಜೇಂದ್ರಗಡ ಅಂತ ಒಂದು ಊರು ಬರ್ತದೆ ರೀ, ಅಲ್ಲಿ ಹಾರ್ಮೋನಿಯಂ ಕೇಳಿದಾರೆ. ಅವ್ರು 10,000 ರೂಪಾಯಿ ಅಂದ್ರೆ ಆ ಹಾರ್ಮೋನಿಯಮನ 10,000 ರೂಪಾಯಿ ಅಂದಾಗ ರೀ ನಮ್ಮ ಅಪ್ಪಾಜಿ ಅವ್ರ ಹತ್ರ 3,000 ರೂಪಾಯಿ ಐತೆ ರೀ. ಲಾಸ್ಟ್ ಎಷ್ಟು ಕೊಡ್ತೀರಿ ಹಾರ್ಮೋನಿಯಂ ಅಂತ ಕೇಳಿದಾಗ ರೀ ನಮ್ಮ ಅಪ್ಪಾಜಿ ಅವ್ರಿಗೆ 8,000 ರೂಪಾಯಿ ಲಾಸ್ಟ್ ಕೊಡ್ತೀವಿ ಅಂತಂತಂದ್ರಿ. ಆ 8,000 ರೂಪಾಯಿ ನಮ್ಮ ಅಪ್ಪಾಜಿ ಏನೂ ವಿಚಾರ ಮಾಡಲಿಲ್ಲ. ನೀನು ಮಠಕ್ಕೆ ಹೋಗೋಣ, ಅಜ್ಜವ್ರನ್ನ ಭೇಟಿ ಆಗೋಣ, ಏನೇನಂತಾರಂತ ಹೇಳಿ ನನ್ನನ್ನು ಮಠಕ್ಕೆ ಬಿಟ್ರಿ ವಾಪಸ್ ಹೋದ್ರಿ. ಅವರು ವಾಪಸ್ ಹೋಗಿ ಆ 3,000 ರೂಪಾಯಿ ತನ್ನಲ್ಲಿ ಇಟ್ಕೊಂಡು ನನಗೆ ಮಠಕ್ಕೆ ಅಡ್ಮಿಷನ್ ಮಾಡಿಸಿರಿ. ವಾಪಸ್ ಹೋಗಿ ಇನ್ನೊಬ್ಬರು ಹೊಲದಲ್ಲಿ ಹೋಗಿ ದುಡ್ದ್ರಿ. ಅವರು ದುಡ್ಡು ರೆಡಿ ಮಾಡ್ಕೊಂಡು ಬಂದು ನನಗೆ ಹಾರ್ಮೋನಿಯಂ ಕೊಡಿಸೋದ್ರಿ ನಮ್ಮ ಅಪ್ಪಾಜಿ ಅವರು. ಆ ಹಾರ್ಮೋನಿಯಂ ತೊಗೊಂಡು ನಾನು ಇಲ್ಲಿ ಮಠಕ್ಕೆ ಬಂದೆ ರೀ. ಅದಿನ್ನೂ ಇದೆ ನಿಮ್ಮ ಹತ್ರ? ಆ ಹಾರ್ಮೋನಿಯಂ ಇದೆ ರೀ ಮೇಡಮ್. ನೀವು ಅದನ್ನ ಒಮ್ಮೆ ಇಲ್ಲಿ ತಗೊಂಬರ್ಬೇಕು ಅಣ್ಣ. ತರಿಸ್ತೀನಿ ರೀ. ತರಿಸ್ಬಿಟ್ಟು ನಿಮ್ಮ ತಂದೆಯವ್ರಿಗೋಸ್ಕರ ಒಂದು ಹಾಡನ್ನ ಹಾಡ್ಬೇಕು ನೀವು ಇಲ್ಲಿ. ಹಾಂ ರೀ, ಹಾ, ಖಂಡಿತ ರೀ. ನಾನು ಆ್ಯಕ್ಚುಲಿ ನಮ್ಮ ತಂದೆಯವ್ರು ತೀರ್ಕೊಂಡಾಗ ನಾನು ಮಠ ಬಿಡಲೇಬೇಕಾದಂಥ ಪರಿಸ್ಥಿತಿ ಇತ್ತು ರೀ ಮೇಡಮ್. ಒಂದು 7 ವರ್ಷ ಆಯಿತು ರೀ ನಮ್ಮ ತಂದೆಯವ್ರು ತೀರ್ಕೊಂಡು. ನಾನು ಮೊದಲು ಹೋದ ದಿನನೇ ನನಗೆ ಅಜ್ಜವ್ರು ಅಂತಿದ್ರು. ನನಗೆ ಆ್ಯಕ್ಚುಲಿ ಅವ್ರು ನೋಡೇ ಇರಲಿಲ್ಲ, ದೂರದಿಂದ ಕರೆದ್ರು. ನನ್ನ ಬಗ್ಗೆ ಎಲ್ಲ ಅವರೇ ಹೇಳಿದರು, ನೀನು ಹಿಂಗೆ ತಾಂಡದಿಂದ ಬಂದ್ಯಾ, ನೀನು ಒಟ್ಟ ಸಂಗೀತ ಬಿಡಕ್ಕೆ ಹೋಗಬೇಡ, ನಿನಗೆ ಕಷ್ಟ ಬರ್ತೈತಿ, ಆದರೆ ನೀನು ಸಂಗೀತ ಬಿಡಕ್ಕೆ ಹೋಗಬೇಡ, ಆಮೇಲೆ ನೀನು ಇಲ್ಲೇ ಇರಬೇಕು, ಇಲ್ಲೇ ಸೇವೆ ಮಾಡಬೇಕು ಅಂತ ಅಂದಿದ್ದು ಮಾತು. ನಾನು ಎಲ್ಲಿ ಹೊರಗೆ ಹೋದ್ರೂ ನನಗೇನು ಸಕ್ಸಸ್ ಕಾಣ್ತಿರ್ಲಿಲ್ಲ. ಆಮೇಲೆ ನಾನು ಎಲ್ಲರೂ ಹೋದರೆ ನನಗೆ ಅವಮಾನನೇ ಆಗೋದು ಮೇಡಮ್. ಯಾಕಂದರೆ ಅದು ಅಜ್ಜಾರು ನುಡಿದ್ರಿ ಮೇಡಮ್. ನೀ ಎಷ್ಟು ವರ್ಷ ಸೇವೆ ಮಾಡ್ತಿ ಅಷ್ಟು ನಿನಗೆ ಒಂದು ದಿನಕ್ಕೆ ಮುಂದೆ ನಿನಗಿದೆ ಅದರ ಸನ್ಮಾನ. ಆ ಸನ್ಮಾನ ಬರೋವರೆಗೂ ನೀನು ಇಲ್ಲಿ ಮಠದಾಗ ಸೇವೆ ಮಾಡಬೇಕು, ಅದು ಬಿಟ್ಟು ನೀನು ಬೇರೆ ಏನೂ ವಿಚಾರ ಮಾಡೋಕ್ಕೆ ಹೋಗಬಾರ್ದು ಅಂತ ಅಂದಿದ್ರು. ಹಿಂಗೆ ಅಂದಾಗ ಕೊನೆಯಲ್ಲಿ ಈ ಬಂದು ಸರಿಗಮಪಕ್ಕೆ ಇಲ್ಲಿ ಬಂದೆ. ತುಂಬ ಖುಷಿ ಆಯ್ತು ರೀ ಮೇಡಮ್ ನನಗೆ. ಅವರು ಅಜ್ಜ ಹೇಳಿದ್ದು ಸನ್ಮಾನ ಈಗ ಸಿಗ್ತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಮಹಾಗುರುಗಳೇ? ಪಂಚಾಕ್ಷರಿ ಗವಾಯಿಗಳು ಒಂದು ದೊಡ್ಡ ಪರಂಪರೆಯನ್ನು ಹುಟ್ಟಾಕಿದ್ರು. ಅದಕ್ಕೆ ಕಾರಣ ಹಾನಗಲ್ಲ ಕುಮಾರಸ್ವಾಮಿ ಅವರು. ಸಾಮಾನ್ಯ ಜನರಿಗೆ ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಗಬೇಕು ಅನ್ನೋದು ಕುಮಾರಸ್ವಾಮಿಗಳ ದಿಟ್ಟ ನಿರ್ಧಾರ. ಅದಕ್ಕೋಸ್ಕರ ಪಂಚಾಕ್ಷರಿ ಗವಾಯಿಗಳನ್ನ ಹುಟ್ಟಾಕ್ತಾರೆ. ಅಂಧರಿಗೆ, ಅನಾಥರಿಗೆ, ದೀನರಿಗೆ, ದಲಿತರಿಗೆ ಇತ್ಯಾದಿ ಯಾವುದೇ ವ್ಯತ್ಯಾಸಗಳನ್ನು ನೋಡದೆ ಅವರು ಸಂಗೀತವನ್ನು ಕಲಿಸ್ಕೊಟ್ಟಿದ್ದಾರೆ. ಇವತ್ತು ಇಡೀ ಭಾರತದಲ್ಲಿ ಗದಗಿನ ಈ ಒಟುಗಳು ಹಾಡ್ತಿದ್ದಾರೆ. ಅದಕ್ಕೆ ಕಾರಣ ಕುಮಾರಸ್ವಾಮಿಗಳು ಮತ್ತು ಪಂಚಾಕ್ಷರಿ ಗವಾಯಿಗಳು. ಇವತ್ತು ಆ ಗದಗಿನ ಆಶ್ರಮ ಶ್ರೀಮಂತವಾಗಿದೆ, ಶಿಸ್ತಿನಿಂದ ನಡೀತಿದೆ ಮತ್ತು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಕೂಡ ಮ್ಯೂಸಿಕ್ನಲ್ಲಿ ತೆರೆದಿದ್ದಾರೆ. ಅಲ್ಲಿ ದೊಡ್ಡ ಸಂಗೀತದ ಕಾಶಿ ಅದು, ಸಾಮರಸ್ಯದ ಕಾಶಿ ಅದು. ಅಲ್ಲಿಂದ ಬಂದಿದ್ದೆ ಅಣ್ಣಯ್ಯ. ಇವತ್ತು ನೀನು ಚೆನ್ನಾಗಿ ಹಾಡ್ದ, ಇನ್ನು ಕಲಿಬೇಕು ಸರ್. ನಂಬರ್ ತಗೋ. ಟೋಟಲ್ ಪರ್ಸೆಂಟೇಜ್ 88% ಸಿಕ್ಕಿದೆ. ಯಾ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.